ಸಿದ್ಧಾರ್ಥ ಇರೋಟ ಏನಕ್ಕೆ? ಇಲ್ಲ ಸರ್ ನನಗೆ ತೂಗುದೀಪ ಶ್ರೀನಿವಾಸ ಶರ್ಮ. ಹೌದಾ, ಓಕೆ ಈ ಅಷ್ಟೇ ಓಕೆ ಅಂದಿದ್ದು ಹಿಂಗೆ ಗಾಡಿ ಸ್ಟಾರ್ಟ್ ಮಾಡಿದ್ದು. ಸರ್ ಇನ್ಯಾರೋ ಬರೋದು, ಪರವಾಗಿಲ್ಲ ಬರ್ತಾ ದಾರಿ ಉದ್ದಕ್ಕೂ ಒಂದು ತುಟ್ಟುಕ್ ಬಿಟ್ಟು ಕಲ್ದೆ ನನಗೆ ಒಂದು ಕಡೆ ಊಟನೂ ಮಾಡಿಸಿ, ಇಲ್ಲ ಮಾಡ್ಕೊಳ್ಳಿ ಸರ್, ಅದಕ್ಕೆ ಇರಲಿ ಮಾಡ್ಕೊಳಪ್ಪ ನೀನು ಮಾಡ್ಕೊ ಬಾಯಿಲಿ ಅಂತ ಕೂರಿಸಿ ಮಾಡಿಸಿ ತಂದು ಮನೆ ಹತ್ರ ನಿಲ್ಲಿಸಿ ಲಗೇಜ್ ಇಟ್ಬಿಟ್ಟು ಹೊರಟೇ ಹೋದ್ರು ಸರ್. ನಿಜವಾಗ್ಲೂ ಆ ಪುಣ್ಯಾತ್ಮ ಎಲ್ಲಿದ್ದಾರೋ ಚೆನ್ನಾಗಿರ್ಲಿ, ನಿಜವಾಗ್ಲೂ ಇಲ್ಲಿಂದ ಆಶೆ. ಸರಿ, ಮಧ್ಯದಲ್ಲಿ ಅದೇನಂದ್ರೆ ನೀವು ಹೇಳ್ತಾ ನನಗೆ ಅರ್ಥ ಆಗಿಲ್ಲ. ನೀವು ಹೇಳಿದ್ರಿ, ಮೇಡಮು ಹೇಳಿದ್ರಿ, ಮಧ್ಯದಲ್ಲಿ ಒಂದು ಪೀರಿಯಡ್ ಹಾಲು ಕರಿತಾ ಇದ್ರಿ. ವಾಟ್ ಇಸ್ ದಟ್ ಪೀರಿಯಡ್? ನನಗೆ ಬೇರೆ ಯಾವ್ದು ವರಮಾನ ಇರಲಿಲ್ಲ. ಸೊ ಮನೆ ನಡಿಬೇಕು, ಸೊ ಅಕ್ಕನ ಮದುವೆನೂ ಆಗಿದೆ. ಸೊ ಏನ್ ಮಾಡೋದು ಸರಿ ಹಾಲು ಮಾರೋಣ. ಅದನ್ನ ನಮ್ಮ ಆಕ್ಚುಲಿ ಅವಾಗ ಇವ್ರ ನನಗೀಗ ಆಕ್ಚುಲಿ ಅವ್ರ ಅಜ್ಜಿ ತಾತ ಅಂತ ಹೇಳ್ಕೊಳಕ್ಕೂ ನಂಗೆ ನಾಚಿಕೆ ಆಗುತ್ತೆ. ನಾನು ಅವ್ರಿಗೆ ಹಂಗೊಳಲ್ಲ, ಇವ್ರ ಅಪ್ಪ ಅಮ್ಮ ಅಂತಾನೆ ನಾನು ಹೇಳೋದು. ಆಕ್ಚುಲಿ ಅವ್ರು ಸತ್ತಾಗ್ಲೂ ನಾನು ನೋಡಕ್ ಹೋಗ್ಲಿಲ್ಲ, ಬಿಕಾಸ್ ಅಷ್ಟೊಂದು ಅರ್ಜಿತ್ತು ನನಗದು. ಅವರು ಯಾವಾಗ್ಲೂ ನಮ್ಮ ಅಪ್ಪ ಇದ್ದಾಗ ಮಾತ್ರ ತುಂಬಾ ಡೌ ಕಟ್ಟೋರು. ಅಯ್ಯೋ ಮಕ್ಕಳು ಪ್ಯಾಕೆಟ್ ಹಾಲು ಕುಡಿಸ್ತಾ ಇದ್ರ, ಒಂದು ಹಸ ತಂದು ಕಟ್ಬಿಡ್ತೀನಿ. ಹಸ ನಾವು ಕಷ್ಟದಲ್ಲಿದ್ದಾಗ ಅನ್ಕೊಂಡೆ ಹೋಗಿ ಕೇಳೋಣ ಒಂದೇ ಒಂದು ಹಸ, ಯಾಕಂದ್ರೆ ನಮ್ಮ ಅಜ್ಜಿ ಹತ್ರ ಒಂದು ಅಷ್ಟಿತ್ತು ಅಂತ ಅಂದ್ಬಿಟ್ಟು ಹೋಗಿ ಕೇಳಿದಕ್ಕೆ ಎಲ್ಲ ಆಯ್ತು. ಆಮೇಲಿಂದ 10,000 ರೂಪಾಯಿ ಅಂದ್ರು. ನಾನು ಇದೇ 10,000 ರೂಪಾಯಿ ನಮ್ಮ ಮೈಸೂರಲ್ಲೇ ತಗೋಬೋದಾಗಿತ್ತಲ್ಲ. ಸರಿ ಆಯ್ತು, ಇವ್ರದೇ 2 ಬಳೆ ಎತ್ಕೊಂಡೋಗಿ ಕೋಆಪರೇಟಿವ್ ಬ್ಯಾಂಕಲ್ಲಿ ಫಸ್ಟ್ ಗಿರ್ವಿಟ್ಟು ನಾನೇ ಎತ್ಕೊಂಡೋಗಿ ಗಿರಿವಿ ಇಟ್ಬಿಟ್ಟು 11,000 ರೂಪಾಯಿನ ನಾವು ಬಂತು. 10,000 ರೂಪಾಯಿನ ಅವ್ರ ಕೈ ಕೊಟ್ಬಿಟ್ಟು ಇನ್ನೊಂದು 1,000 ರೂಪಾಯಿನ ಗಾಡಿಗೆ ಹಾಕೊಂಡು ತಗೊಂಬಂದು ಅಲ್ಲಿಂದ ಹಾಲು ಕರೆಕ್ಟ್ ಸ್ಟಾರ್ಟ್. ಯಾಕಂದ್ರೆ ಅದೊಂದೇ ಬಿಸ್ನೆಸ್. ಆಕ್ಚುಲಿ ಬೆಳಗ್ಗೆ ಕಾಸು ಕೊಟ್ರೆ ಸಾಯಂಕಾಲ ಕಾಸು ಕೊಡೋ ವಾಪಸ್. ಇನ್ ಯಾವ ಬಿಸ್ನೆಸ್ ಇಲ್ಲ. ರೈಟ್. ಪ್ರಾಣಿಗಳ ಜೊತೆ ನಿಮ್ಮ ಒಡನಾಟ ಇಲ್ಲೂ ಮುಂದುವರೆದಿದೆ ಅನ್ಸುತ್ತೆ. ಆಮೇಲೆ ದರ್ಶನ್ ಅವರೇ, ಫಿಲ್ಮ್ ಇಂಡಸ್ಟ್ರಿ ನೀವು ಎಂಟ್ರಿ ಕೊಡ್ತೀರಾ ಆಸ್ ಅ ಟೆಕ್ನಿಷಿಯನ್, ಲೈಟ್ ಬಾಯ್ ಆಗಿ ಸೇರ್ತೀರಿ. ಆ ಲೈಟ್ ಮ್ಯಾನ್ ಆ ಜೀವನ ಹೇಗಿತ್ತು ದರ್ಶನ್ ಅವರೇ? ಚೆನ್ನಾಗಿತ್ತು ಸರ್, ಐ ಯೂಸ್ ಟು ಎಂಜಾಯ್. ಓಕೆ, ನಾನು ಅಂಜಿ ನಾಗರಾಜ್, ಹೌದು. ಸೊ ಎಲ್ಲರೂ ಈಗಾದ್ರೆ ಈಗ ಸ್ವಲ್ಪ ನಮ್ಗೆಲ್ಲ ದುರಾಂಕಾರ ದೌಲತ್ಗಳು ಬಂದಿದೆ. ಹೌದು, ಒಪ್ಕೊಳ್ತೀನಿ. ಈಗ ಆಕ್ಚುಲಿ 9 ಗಂಟೆಗೆ ಹೋಗ್ತೀವಪ್ಪ, 4 ಗಂಟೆಗೆ ಬಿಟ್ಬಿಡ್ರ ಅಂತ ಕೇಳ್ತೀವಿ. ಅವಾಗೆಲ್ಲ ಆಕ್ಚುಲಿ ಬೇಡ್ಕೊಳ್ಳೋದು ದೇವ್ರ ಹತ್ರ, ಅಪ್ಪ 6:30 ಆಗೋಗ್ಲಿ. ಯಾಕಂದ್ರೆ 6 ಗಂಟೆ ಮೇಲೆ ಡಬಲ್ ಬಾಟ ಇರೋದು. 150 ರೂಪಾಯಿಗೆ 300 ರೂಪಾಯಿ ಸಿಗೋದಲ್ಲ. ಅಪ್ಪ 6 ಗಂಟೆ ಮೇಲೆ ಆಗ್ಲಪ್ಪ, ಯಾಕಂದ್ರೆ 300 ರೂಪಾಯಿ ಸಿಗೋದಲ್ಲ. ಸೊ 300 ರೂಪಾಯಿ ಸಿಕ್ಕಿದ್ರೆ ತಂದು 250 ರೂಪಾಯಿ ಅಮ್ಮನ ಕೊಟ್ಬಿಟ್ಟು 50 ರೂಪಾಯಿ. ನಾನು ನಿಜ ಹೇಳ್ತೀನಿ ಸರ್, ಇವತ್ತು ಓಪನ್ ಆಗಿ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ. ಏನಂದ್ರೆ ಅವತ್ತು 100 ರೂಪಾಯಿ ಜೇಬಲ್ಲಿದ್ದಾಗ ಐ ಯೂಸ್ ಟು ಬಿ ಅ ಕಿಂಗ್. ಓಕೆ, ರಾಜನ್ ತರ ಇರುವೆ ನಾನು. ಆಕ್ಚುಲಿ ಹೋಗು ಇದು ತಗೊಂಬ ತಿನ್ನು ಹಿಂಗೇ ಇದ್ದೆ. ಇವತ್ತು ಕೋಟಿಗಟ್ಟಲೆ ಜೇಬಲ್ಲಿ ಇಟ್ಕೊಂಡ್ರೆ ನಾನು ನೆಮ್ಮದಿ ಇಲ್ಲ ಸರ್, ನಿಜ. ನಿಮ್ಗೆ ನೆನಪಿರ್ಬೋದು, ಅಮ್ಮ ಪಿಕ್ಚರಲ್ಲಿ ನೀವು ಒಂದು ಕ್ಯಾರೆಕ್ಟರ್ಗೆ ಬಂದಿದ್ರಿ, ಒಂದು ಪ್ಯಾಲೇಸ್ ಗ್ರೌಂಡಲ್ಲಿ ಬಂದ್ಬಿಟ್ಟು ಅವಾಗೇನು ಸಪೋರ್ಟಿಂಗ್ ಕ್ಯಾರೆಕ್ಟರ್ಗೆ ಕರೆಸಿದಾಗ ನೀವು ನೆನಪಿರ್ಬೋದು. ಆಮೇಲೆ ಡೈರೆಕ್ಟರ್ ನೋಡ್ಬಿಟ್ಟು ನಿಮಗೆ ಇವನೇನು ಇಷ್ಟು ಉದ್ದ ಇದ್ದಾರೆ ಹಂಗೆ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸಿದ್ರು. ಅವತ್ತು ನಾವು ಮೂರ್ತಿ ಎಲ್ಲ ಇದ್ಬಿಟ್ಟು ಹೇಳಿ ರಾತ್ರಿ ನಾವೆಲ್ಲರೂ ಮತ್ತೆ ಇಲ್ಲ ಮುಂದೆ ಒಳ್ಳೇದಾಗುತ್ತೆ ಬಿಡಿ, ಇದೆಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಅವತ್ತು ಯಾವ ಥರ ಮಾತಾಡ್ತಿದ್ರು, ಇವತ್ತು ಅದೇ ಥರ ಮಾತಾಡ್ತಾರೆ ನಮಗೆ. ಇವತ್ತು ಎಲ್ಲೇ ಕಂಡ್ರು ಏನೇ ಆದ್ರೂ ಅವ್ರು ನಮ್ಮ ಕೆಲಸದ ನಾವು ಜೊತೆಗಿದ್ದು ಇವತ್ತು ಅದು ಮಾಡ್ಕೊತಾರೆ. ಆಮೇಲೆ ನಮ್ಮ ವೀನಸ್ ಔಟ್ಡೋರ್ ಯೂನಿಟಲ್ಲಿ ನಾವು ಕೆಲಸ ಮಾಡ್ತಾ ಇದ್ದಿದ್ದು. ಈಗಲೂ ನಮ್ಮ ಮೇಲೆ ಶೂಟಿಂಗ್ ನಮ್ಮ ಜನರೇಟರ್ ಗಾಡಿ ಇತ್ತು ಅಂದರೆ ಬಂದ್ಬಿಟ್ಟು ಫಸ್ಟ್ ನಮಸ್ಕಾರ ಮಾಡ್ಬಿಟ್ಟು ಗಾಡಿ ಇವತ್ತಿಗೂ ಆ ಥರ ಅದೇ ಒಂದು ರೆಸ್ಪೆಕ್ಟ್ ಇದೆ. ಕಷ್ಟದಿಂದ ಮೇಲೆ ಬಂದ ಮನುಷ್ಯ, ಅದಂತೂ ಗೊತ್ತು. ಅವಾಗ ಗೊತ್ತಿದ್ದಂಗೆ ಪ್ರಕಾರ ಮನುಷ್ಯನ ಕೈಲಿ ಕಷ್ಟಪಟ್ಟು ಏನೇನು ಸಾಮಾನು ಓದಬೇಕು ಆ ಟೈಮಲ್ಲಿ ಓದಿಸಿದ್ವಿ. ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ಜೀವನದಲ್ಲಿ ಮೇಲೆ ಬರಲಿ, ದೇವರ ಆಶೀರ್ವಾದ ಮಾಡಲಿ, ಜನತೆನ ಆಶೀರ್ವಾದ ಮಾಡಲಿ ಅಷ್ಟೇ. ಒಂದು ಲೈಫ್ ಬಾಯ್ ಕೆಲಸಗಳು ಮಾಡ್ತಿರ್ಬೇಕು. ಖಂಡಿತವಲ್ಲೂ ಜನರೇಟರ್ ರೂಮಲ್ಲಿ ಮಲ್ಬೇಕಾಗುತ್ತೆ, ಲೋಕಲ್ ಟ್ರೈನ್ ಓಡಬೇಕಾಗುತ್ತೆ, ಎಕ್ವಿಪ್ಮೆಂಟ್ಸ್ ಓಡಾಡಬೇಕಾಗುತ್ತೆ. ಅದೆಲ್ಲ ಮಾಡ್ತಿದ್ದಾಗ ಕನ್ಸಿಡರಿಂಗ್ ಯುವರ್ ತೂಗುದೀಪ್ ಶ್ರೀನಿವಾಸ ಸನ್ ಒಂದ್ ಕಡೆ ಆ ಒಂದು ಇದೆ, ಜವಾಬ್ದಾರಿ ಇದೆ. ಏನ್ ಅನಿಸ್ತದೆ ಮನಸ್ಥಿತಿ ಹೇಗೆ? ಟ್ಯಾಗ್ನ ತೆಗೆದಾಕ್ಬಿಟ್ಟಿದೆ ಸರ್ ನನಗ. ನಾನು 10 ಜನದಲ್ಲಿ ನಾನೊಬ್ಬ ಅಂತ ಅನ್ಕೊಂಡಿದ್ದೆ ಅಷ್ಟೇ. ಯಾಕಂದ್ರೆ ನಾನು ಅವ್ರ ಮಗ ಅಂತ ಅನ್ಕೊಂಡ್ರೆ ಸುಮ್ಮನೆ ಎಲ್ಲಿಗೆ ನಮ್ಮ ತಲೆ ಇರುತ್ತೋ, ನಮ್ಗೆ ಆಮೇಲೆ ಎಲ್ಲಿ ಇದಾಗುತ್ತೋ, ನನ್ನ ತಲೆನೂ ಕೆಡಿಸ್ಕೋತಾರಲ್ಲ. ಎತ್ಕೊಂಡು ಓಡಾಡ್ತಿರುವೆ, ಯಾರನ್ನ ಸಿಗ್ದಾಗ ನೀನು ತೂಗುದೀಪ ಅಷ್ಟೇ ಅಂದ್ಬಿಟ್ಟು ನಾನು ಪಾಡಿಗೆ ನಾನು ಕೆಲಸ ಮಾಡ್ತಾ ಇದ್ದೆ. ರಕ್ಷಿತ್ ಅವ್ರು ನಮ್ಮ ಶೋಕ್ ಬಂದಿದ್ರು. ಅವ್ರು ಹೇಳಿದ್ರು, BC ಗೌರಿಶಂಕರ್ ನೀನ್ ಸಿನಿಮಾ ಆಕ್ಟರ್ ಆಗ್ಬೇಡ, ನಂತರ ಒಳ್ಳೆ ಹುಡುಗ ಇದೆ ದರ್ಶನ್ ಅಂತ, ಅವನ ಮದುವೆ ಆಗ್ಬಿಡು, ಸೆಟ್ಲ್ ಆಗ್ಬಿಡು ಅಂತ. ಗೌರಿಶಂಕರ್ ಈ ತರ ಒಂದು ತಲೆಯಲ್ಲಿ ಕಲ್ಪನೆ ಇತ್ತು ಅಂತ ನಿಮಗೆ ಗೊತ್ತಿತ್ತಾ? ಇಲ್ಲ ಇರ್ಲಿಲ್ಲ. ಆಕ್ಚುಲಿ ನಾನು ಆಲ್ಮೋಸ್ಟ್ ಅಲ್ಲೆಲ್ಲ ಹೀರೋಯಿನ್ಗಳ ಜೊತೆ ನಾನು ಬನ್ನಿಮ್ಮ ನನಗೆ ಒಂದೇ ಒಂದು ಲೀನಿಯನ್ಸ್ ಇರೋದು ರಕ್ಷಿತ್. ನನಗೆ ಇವತ್ತಿಗೂ ಹೋಗ್ಗೆ ಬಾರೆ ಇನ್ನೆಲ್ಲ ಬರೀ ಆ ಥರನೇ ಮಾತಾಡೋ. ಅವಳು ಅಷ್ಟೇ ಬಾರೋ ಹೋಗೋ ಅನ್ಕೊಂಡೇನೆ. ಸೊ ಲೈಕ್ ದಟ್. ನಾವು ಸುಂಟ್ರಗಾಳಿ ನೋಡಿದೀವಿ ಸರ್. ಥ್ಯಾಂಕ್ ಯು ಸರ್, ಬನ್ನಿ ಸರ್. ದರ್ಶನ್ ಅವ್ರ ಜೊತೆ ಮಾತುಕತೆಯಲ್ಲಿದ್ದೀನಿ. ರೈಟ್, ಮಧ್ಯದಲ್ಲಿ ಈ ಸ್ಮಾಲ್ ಸ್ಕ್ರೀನ್ ಎಂಟ್ರಿ ಕೊಟ್ರಿ ನೀವು, ಧಾರಾವಾಹಿಗಳಲ್ಲಿ ಆಕ್ಟ್ ಮಾಡಿದ್ರಿ. ಆ ಜೀವನ ಕಿರುತೆರೆಯಲ್ಲಿ ಒಂದು 3-4 TV ಸೀರಿಯಲ್ ಆಕ್ಟ್ ಮಾಡಿದ್ರಿ ಅನ್ಸುತ್ತೆ ನೀವು. ಅಲ್ಲಿ ಏನ್ ನಡೀತು ಗುರುಗಳು? ಇಲ್ಲ, ಒಂದೇನಂದ್ರೆ ಇವತ್ತು ಎಸ್ ನಾರಾಯಣ್ ಸರ್ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಮೊದಲು ಒಂದು ಅವಕಾಶ ಅಂತ ಕೊಟ್ಟವರು ಅವರೇನೆ, ಮಹಾಭಾರತ. ಸೊ ಅದಾದ್ಮೇಲಿಂದ ನಾನು ಅಲ್ಲಿ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳು ಮಾಡ್ತೀವಿ, ಎಲ್ಲೂ ಆಗ್ತೀನಿ. ಮತ್ತೆ ಒಂದ್ಸಲಿ ಆಕ್ಚುಲಿ ಚಂದ್ರಪ್ಪ ಅಂತೇಳಿ ಸಬ್ ಇನ್ಸ್ಪೆಕ್ಟರ್ ಇದ್ರು, ಆಕ್ಚುಲಿ ಹೋಗ್ಬಿಟ್ರು ಪಾಪ.
ಸೊ ಅವ್ರಿಗೊಂದು ಸ್ವಲ್ಪ ಆಕ್ಟಿಂಗ್ ಒಂದು ಇದಿತ್ತು. ಅವರೊಂದು ಡಿಟೆಕ್ಟಿವ್ ಚಂದ್ರಕಾಂತ್ ಅಂತ ಸೀರಿಯಲ್ ಮಾಡ್ತಿದ್ರು. ಅಂಬ್ಲಿ ರಿಸಾರ್ಟ್ ಅಲ್ಲಿ ಶೂಟಿಂಗು. ನಾನು ಅವತ್ತೇ ಫಸ್ಟ್ ಟೈಮ್ 1000 ರೂಪಾಯಿ ಇದು ಕನಕಾಂಬ್ರದ ನೋಟ್ ನೋಡಿದ್ದು. ಓ ಹಿಂಗಿರುತ್ತಾ ಇದು ನೋಟು ಅಂತ ಹೇಳಿ. ಯಾಕಂದ್ರೆ ನಂಗೆ ಡೈಲಿ 1000 ರೂಪಾಯಿ ಅಂತ ಫಿಕ್ಸ್ ಮಾಡಿದ್ರು. ಸರಿ ಸರ್, ಡೈಲಿ ಹೋಗೋದು, ಅವ್ರದೇ ಶೂಟಿಂಗ್ ಮಾಡೋರು. 6 ದಿನ ಸುಮ್ಮನೆ ಅಲ್ಲಿ ದರ್ಶನ್ ಅವ್ರು ಹೇಳಿದ್ರು, ಆ ದರ್ಶನ್ ನಿಂಗೆ ಏನು ಬೇಕಪ್ಪ ತಗೊಂಬಿಡಪ್ಪ, ಡೈಲಿ ತಿನ್ನು ಮನಗೆ ಇಷ್ಟೇ ಮಾಡ್ತಾ ಇದ್ದಿದ್ದು. ಕೊನೆ ದಿನ ಒಂದು ಇದು ಸೀನ್ ನನಗೆ ಏನು ಅಂದರೆ ಸದ್ಬಿದ್ದಿರ್ತೀನಿ, ಅಲ್ಲಿಂದ ಓಪನ್ ಆಗುತ್ತೆ ಸೀನ್. ಅಲ್ಲಿಗೆ ಎಸ್ ನಾರಾಯಣ್ ಸರ್ ಯಾವುದೋ ಶೂಟಿಂಗ್ ಬಂದಿದ್ರು. ಸರಿ, ಓ ಸೀರಿಯಲ್ ಮಾಡ್ತಾ ಇದ್ರಿ ಏನ್ರಿ? ಹ್ಞೂ ಸರ್ ಮಾಡ್ತೀನಿ. ಹಂಗೆ ನಮ್ದು ನಡೀತಾ ಮಾಡ್ತೀನಿ. ಹ್ಞೂ ಸರ್ ಮಾಡ್ತೀನಿ. ಸೊ ಅವಾಗ ಅಂಬಿಕಾ ಸ್ಟಾರ್ಟ್ ಆಗಿದ್ದು. ಮಧ್ಯದಲ್ಲಿ ಅದೇನೋ MGR ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಹೋದ್ರಲ್ಲ, ಅದೇನು ಸರ್ ಅದು ಕತ್ತದ? ಸರ್ ಇಲ್ಲ ಸರ್, ಆಕ್ಚುಲಿ ನಿನಾಜಮ್ ಅಂತ ಅವಾಗ ಆಕ್ಚುಲಿ ನಮ್ಮಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಸರ್. ನಾನೆಲ್ಲೋ ಕೇಳೋರು ಚಾನ್ಸ್ ಕೇಳಿದಾಗ್ಲೂ ನಾನು ನಿನಾಜಮ್ ಅಂದ್ರೆ ಏನು ಅಂತ ಕೇಳೋರು. ಸೊ ಸುಮಾರು ಜನಕ್ಕೆ ಗೊತ್ತಿರಲಿಲ್ಲ ಇಲ್ಲಿ. ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕಾಗಿದ್ದು ಆಕ್ಚುಲಿ ದತ್ತಣ್ಣ ಅವ್ರಿಗೆ, ಉದಯ್ ಶಂಕರ್ ಅವ್ರ ತಮ್ಮ ಅವರು. ಸೊ ನಿಜವಾಗ್ಲೂ ನನ್ನ ಒಂಥರ ಅಂದ್ರೆ 1 ವರ್ಷ ನಾನು ಆಕ್ಚುಲಿ ನಾನ್ ವೆಜ್ ತಿಂದೇ ಇಲ್ಲ ಬಿಡಿ. ಯಾಕಂದ್ರೆ ಅವ್ರ ಮನೇಲಿ ಅಷ್ಟು ಒಳ್ಳೆ ಡೆಲಿಷಿಯಸ್ ಫುಡ್ ಸಿಗೋದು ನನಗೆ. ಮೊಸರನ್ನ ಅಂತೆ, ಹುಳಿ ಅಂತೆ, ಅದಂತೆ ಇದಂತೆ, ಓ ಹಿಂಗೆಲ್ಲ ಇರುತ್ತಪ್ಪ ಅಂದ್ಬಿಟ್ಟು ಚೆನ್ನಾಗಿ ತಿನ್ನುವೆ ನಾನು. ಸರಿ. ಅದಾದ್ಮೇಲೆ ಇದು ಫ್ರೈಡೇ ಸ್ಯಾಟರ್ಡೆ ಆಕ್ಚುಲಿ ನಾನು ಇವತ್ತು ಡಬ್ಬಿಂಗ್ ಮಾಡಕ್ ನಾನು ತುಂಬಾ ಇದು ಮಾಡ್ತೀನಿ. ಬಟ್ ಅವಾಗ ಆಕ್ಚುಲಿ ಡಬ್ಬಿಂಗ್ ಮಾಡ್ತಾ ಇದ್ದೆ. ಕಸ ಆ್ಯಂಡ್ ದಿಲ್ಲಕ್ಕು, ರಕ್ಕೂನ್ಸು, ಹ್ಯಾಪಿ ಎಂಡಿಂಗ್ ಅಂತ 3 ಸೀರಿಯಲ್ ಬರೋದು. ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ. ಸೊ ಅದಕ್ಕೆಲ್ಲ ಡಬ್ ಮಾಡುವೆ ಕಾರ್ಟೂನ್ ಕ್ಯಾರೆಕ್ಟರ್ಗೆ. ಆಯ್ಸಿ. ಅದಕ್ಕೆ 500 ರೂಪಾಯಿ ಕೊಡೋರು ನನಗೆ ಕನ್ವೆನ್ಸ್. 1000 ರೂಪಾಯಿ ಇದು. ನಾನು ಕಾಲೇಜ್ಗೆ ಹೋಗ್ತಾ ಇರಲಿಲ್ಲ. 3 ದಿನ ಮಾಡಿದ್ರೆ 3000 ರೂಪಾಯಿ ಪ್ಲಸ್ ಇದು 1,500 ರೂಪಾಯಿ ಸಾಕ್ಬಿಟ್ಟು 4,000 ರೂಪಾಯಿ ಅನ್ಕೊಂಡು ಅಲ್ಲೇ ಮಾಡ್ಕೊಂಡಿದ್ಬಿಟ್ಟಿದ್ದೆ. ಓ ಹೌ ಸ್ವೀಟ್. ಆ ಟೈಮಲ್ಲಿ ಒಂದು ತಮಿಳು ಚಿತ್ರದಲ್ಲಿ ನೀವು ಆಕ್ಟ್ ಮಾಡಿದ್ರಿ, ವಲರಸ್ ಅಂತ ಹೇಳಿ. ಹೌದಾ? ಹೌದು. ಥ್ಯಾಂಕ್ ಯು ಸೋ ಮಚ್ ದರ್ಶನ್ ಅವರೇ. ಸಚ್ ಅ ಸ್ಪೋರ್ಟ್ ಯು ಆರ್. ರೈಟ್ ದರ್ಶನ್ ಅವರೇ, ನಂತರ ಅಫ್ಕೋರ್ಸ್ ನಿಮ್ಮ ಈ ಸಿನಿಮಾ ಜರ್ನಿ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಅದ್ರ ಬಗ್ಗೆ ಬಹಳ ಹೆಮ್ಮೆ ಕೂಡ ನಮಗೆ. ಅದಾದ್ಮೇಲೆ ಸಪೋರ್ಟಿಂಗ್ ರೋಲ್ಸ್ ಮಾಡ್ತಾ ಬಂದ್ರಿ ಒಂದು 4-5 ಫಿಲ್ಮ್ಸ್ ಅಲ್ಲಿ. ನಂತರ ಬಂತು ಹೀರೋ ಅಂತ ಎಂಟ್ರಿ ಕೊಡ್ತೀರಿ ಮೆಜೆಸ್ಟಿಕ್. ಆ ಮೆಜೆಸ್ಟಿಕ್ ಅವಕಾಶ ಹೇಗ್ ಸಿಕ್ತು, ಹೇಗ್ ಶುರು ಆಯ್ತು? ನನ್ಗೆ ಏನಾಗಿತ್ತು ಅಂದ್ರೆ ನಮ್ಮಮ್ಮನ್ನ ನಾನು ಹೆಂಗೋ ತಲೆ ಇದು ಮಾಡಿ ಕರ್ಕೊಂಡ್ ಬಂದಿದ್ದೆ ಬೆಂಗಳೂರಿಗೆ. ಸೊ ನಮ್ಮಲ್ಲಿ ಇಲ್ಲೊಂದು ರೂಲ್ ಏನಿತ್ತು ಅಂದ್ರೆ ನಮ್ಮಮ್ಮಂದು, ನೀನ್ ಏನ್ ಮಾಡ್ತೀಯ ಅಂತ ಮಾಡ್ತೀಯ ಗೊತ್ತಿಲ್ಲ. ಯಾಕಂದ್ರೆ ನಾವಲ್ಲಿ ಬ್ಯಾಂಕಲ್ಲಿ ಸಾಲ ಮಾಡಿದ್ವಿ. ಸೊ ತಿಂಗಳ 11,500 ರೂಪಾಯಿ ಕಟ್ಟಲೇಬೇಕು ಅಲ್ಲಿಗೆ. ಏನಾರು ಮಾಡು ಅದನ್ನ ಮಾತ್ರ ತಂದು ಕಟ್ಟು ನೀನು ಅಂತ. ನಾನು ಸೀರಿಯಲ್ ಮಾಡೋದ, ಇದಕ್ಕೆ ಹೋಗೋದ. ಅದೇ ಈಗ ಅವಾಗ ನಾನು ಸಿನಿಮಾ ಇಂಡಸ್ಟ್ರಿಗೆ ಬರೋದಾ ಬೇಡ ಅಂತ ಏನ್ ಗೊಂದಲ ಆಯ್ತು. ಹಂಗೆ ಈ ಕಡೆ ಸೀರಿಯಲ್ಲು, ಈ ಕಡೆ ಸಿನಿಮಾ, ಏನ್ ಮಾಡೋಣ. ಈಗ ಸಿನಿಮಾಗೆ ಹೋದ್ರೆ ಕಾಸಿಲ್ಲ ಈಗ. ಸೊ ಎಲ್ಲ ಮಾತಾಡ್ತಾ ಇದೀವಿ, ಬಟ್ ಪೇಮೆಂಟ್ ಇಲ್ಲ. ಸರಿ ಆಯ್ತು, ಇಲ್ಲಿ ಹೋದ್ರೆ ನೋಡಿ ಈಗ ಆಕ್ಚುಲಿ ಕೊಡ್ತಾ ಇದಾರೆ ಹೆಂಗೆ. ಸೊ ಒಂದಿನ ಹಿಂಗೆ ನಾನು ಕೂತ್ಕೊಂಡು ಏನಮ್ಮ ಮಾಡೋದು ನೋಡಪ್ಪಿ, ಸಿನಿಮಾ ಯಾವತ್ತಿದ್ರು ನಮ್ಗೆ ಇದು ಮಾಡುತ್ತೆ ಅಂತ ನಾವು ಹೇಳೋದು. ಈಗ ಸೀರಿಯಲ್ ಆದ್ರೆ ಇವತ್ತಿಲ್ಲ ನಾಳೆ ನೀನು ಇನ್ಕಮ್ ಇದೆ. ಬಟ್ ಸಿನಿಮಾ ಈಗ ಯಾರೋ ಕರೀತಾರೆ, ನುಗ್ಬಿಡು ಹೋಗ್ಲಿ ನೋಡೋಣ, ಚಾನ್ಸ್ ತಗೊಳ್ಳೋಣ. ಸರಿ ಅಂತೇಳಿ ಧೈರ್ಯ ಮಾಡಿ ನುಗ್ಗಿದ್ದಾಯ್ತು. ಶಾರ್ಟ್ ಓಕೆ ಸರ್, ಕರ್ನಾಟಕದಲ್ಲಿ ಹೇಳ್ಬಿಡಿ ಒಂದ್ಸಲ. ಏನಿಲ್ಲ ಸರ್, ಏನೋ ಒಂದು ಸೀಕ್ರೆಟ್ ಕೋಡ್ ನಿಮ್ಮಿರ ಮಧ್ಯೆ. ಸರ್ ವಂಡರ್ಫುಲ್. ಆ ಮೆಜೆಸ್ಟಿಕ್ ಬಂತು, ಆ ದಾಸ ಪಾತ್ರ ನಾವು ಯಾರು ಮರೆಯಕ್ಕೆ ಆಗೋದೇ ಇಲ್ಲ. ದಟ್ ಅಬ್ಸಲ್ಯೂಟ್ ಕಾಂಬಿನೇಷನ್ನ ಮತ್ತೆ ನೋಡ ಆಸೆ. ವೆಲ್ಕಮ್. ಥ್ಯಾಂಕ್ ಯು ಸೊ ಮಚ್. ಬನ್ನಿ ಸತ್ಯಾರ. ವೆಲ್ಕಮ್.